ತಾಲೂಕಿನ ದೊಡ್ಡಗಾವನಹಳ್ಳಿ ಚಿಕ್ಕಗಾವನಹಳ್ಳಿ ಗ್ರಾಮ ಪರಿಮಿತಿಯಲ್ಲಿನ ರಾಜ್ಯ ಹೆದ್ದಾರಿ 8 ರಸ್ತೆ ಮಳೆಯಿಂದ ತುಂಬಾ ಹಾಳಾಗಿದ್ದ ಪರಿಣಾಮ ವಾಹನ ಸಂಚಾರಕ್ಕೆ ದುಸ್ವಪ್ನವಾಗಿತ್ತು. ಈ ರಸ್ತೆಯನ್ನು 2 ಕೋಟಿ ರು ವೆಚ್ಚದಲ್ಲಿ ಅಭಿವೃದ್ಧಿಗೊಳಿಸಲಾಗುತ್ತಿದೆ ಎಂದು ಶಾಸಕ ಎ ಮಂಜು ತಿಳಿಸಿದರು. ಭಾನುವಾರ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಹೊಳೆನರಸೀಪುರ ಅರಕಲಗೂಡು ನಡುವಿನ ರಸ್ತೆ ಮಳೆಯಿಂದ ಕೆಲವು ಕಡೆ ಸಂಚಾರಕ್ಕೆ ಮಾರಕವಾಗುವ ರೀತಿಯಲ್ಲಿ ರಸ್ತೆಯಲ್ಲಿ ಗುಂಡಿಗಳು ಬಿದ್ದಿವೆ. ಇವುಗಳನ್ನು ದುರಸ್ತಿಗೊಳಿಸುವ ಜೊತೆಗೆ ಇಂದು ಭೂಮಿ ಪೂಜೆ ಮಾಡಿರುವ ಗ್ರಾಮಗಳ ಪರಿಮಿತಿಯ 750 ಮೀಟರ್ ರಸ್ತೆ ಹೊಸದಾಗಿಯೇ ಅಭಿವೃದ್ಧಿಗೊಳಿಸಲಿದೆ. ಈ ಜಾಗದ ರಸ್ತೆ ಸ್ವಲ್ಪ ಮಟ್ಟಿಗೆ ತಗ್ಗು ಪ್ರದೇಶದಿಂದ ಕೂಡಿರುವ ಪರಿಣಾಮ ಮಳೆ ನೀರು ನಿಂತು ಗುಂಡಿ ಬೀಳಲು ಕಾರಣವಾಗಿದೆ. ಸ್ವಲ್ಪ ಮಟ್ಟಿಗೆ ಎತ್ತರಿಸಿ ಅಭಿವೃದ್ಧಿಗೊಳಿಸಲಾಗುವುದು ಎಂದರು. ಈ ಸಂದರ್ಭದಲ್ಲಿ ಸಹಾಯಕ ಕಾರ್ಯಪಾಲಕ ಎಂಜಿನಿಯರ್ ಬಿಂದು ರಾಮಸ್ವಾಮಿ, ಎಇ ಸಾಗರ್, ಮುಖಂಡರಾದ ಶ್ರೀನಿವಾಸ್, ನರಸೇಗೌಡ, ನೌಕರರ ಸಂಘದ ಅಧ್ಯಕ್ಷ ಪುಟ್ಟರಾಜು ಇತರರು ಹಾಜರಿದ್ದರು. ವ್ಯಾಪ್ತಿನಲ್ಲಿ ಸುಮಾರು 12 ಕೋಟಿ ರೂಪಾಯಿನಲ್ಲಿ ವೆಚ್ಚದಲ್ಲಿ ಹಂಡ್ರಂಗಿ ರಸ್ತೆ ಮತ್ತು ಇಲ್ಲಿ ದೊಡ್ಡಗಾವನಹಳ್ಳಿ ಬೈಚಹಳ್ಳಿ ಮಾರ್ಗ ಚಿಕ್ಕಗಾವನಹಳ್ಳಿ ರಸ್ತೆಯಲ್ಲಿ ಇಲ್ಲಿ 700 ಮೀಟರ್, ಅಲ್ಲಿ 3.5 ಕಿಲೋಮೀಟರ್, ಒಟ್ಟು 12 ಕೋಟಿ ರೂಪಾಯಿನಲ್ಲಿ ಇವತ್ತು ಬುದ್ಧಿ ಪೂಜೆ ಮಾಡಿದ್ವಿ. ಇದು ಭಾರಿ ಮಳೆಗಾಲ ಜಾಸ್ತಿ ಆಗಿರೋದ್ರಿಂದ ರಸ್ತೆ ಭಾರಿ ಹಾಳಾಗಿತ್ತು. ಅದರಿಂದ ಜನರ ಬೇಡಿಕೆನೂ ಇದ್ದು ಅಧಿಕಾರಿಗಳು ಇಲ್ಲೇ ಮಾಡಬೇಕು ಅಂತ ಹೇಳಿ ಸೂಚನೆ ಕೊಟ್ಟಿದ್ರು. ಹಣವನ್ನು ಅಲ್ಲಿಗೆ ಹಾಕಿ ಪ್ರಾರಂಭ ಮಾಡಿದ್ವಿ. ಜೊತೆಗೆ ಮೇಂಟೆನೆನ್ಸು ಕೂಡ ಈಗ ಎಲ್ಲ ರಸ್ತೆಗಳಲ್ಲೂ ಕೂಡ ಡ್ರೈನೇಜ್ ಮಾಡ್ತಕ್ಕಂಥದಕ್ಕೆ ಮೇಂಟೆನೆನ್ಸ್ ದುಡ್ಡನ್ನ ರಿಕ್ವೆಸ್ಟ್ ಮಾಡಿದ್ವಿ. ಅದು ಕೊಡ್ತಾರೆ ಅಂತ ನನ್ನ ನಂಬಿಕೆ ಇದೆ. ಇಡೀ ತಾಲೂಕಿನ ಎಲ್ಲ PWD ರಸ್ತೆಯ ಡ್ರೈನೇಜ್ಗಳು ಕೂಡ ಆಗ್ತದೆ. ಅದು ಅಮೌಂಟ್ ಎಷ್ಟು ಅಂತ ಗೊತ್ತಿಲ್ಲ.